ಎಲ್ರಿಗೂ ನಮಸ್ಕಾರ. ಈ ಕನ್ನಡದಲ್ಲಿ ತೊಡೆ ತಟ್ಟುವುದು ಇತ್ಯಾದಿ ಪ್ರಯೋಗ ಮಾಡ್ತಾರಲ್ಲ, ಅದಕ್ಕೆ ಸಂಸ್ಕೃತದಲ್ಲಿ ಆಸ್ಫೋಟಯಂತಿ ಅಂತ ಒಂದು ಪ್ರಯೋಗ. ಆಸ್ಫೋಟಯಂತಿ ಲಟ್ಲಕಾರದಲ್ಲಿ ಆಸ್ಫೋಟ್ಯ ಅಂತ ಲೆಪ್ರತ್ಯಂತವಾದಂತಹ ಶಬ್ದ. ಇದು ಆಸ್ಫೋಟಯಂತಿ ಪಿತರಃ ಪ್ರಣೃತ್ಯಂತಿ ಪಿತಾಮಹಾಃ ವೈಷ್ಣವೋಸ್ಮತ್ ಕುಲೇ ಜಾತಃ ಸನಃ ಸಂತಾರಯಿಷ್ಯತಿ ಅಂತ ಕೃಷ್ಣಾಮೃತ ಮಹಾರಣವದಲ್ಲಿ ಆಚಾರ್ಯರು ಉಲ್ಲೇಖಿಸಿದ ಒಂದು ಶ್ಲೋಕ. ಒಬ್ಬ ಭಗವದ್ಭಕ್ತ ನಮ್ಮ ಮನೆಯಲ್ಲಿ ಹುಟ್ಟಿದ ಅಂತ ಹೇಳಿ ಒಂದು ಮಗು ಹುಟ್ಟಿದರೆ ಪಿತೃದೇವತೆಗಳು ತೋಳು ತಟ್ಟುತ್ತಾರೆ. ಮತ್ತೆ ಅವನ ಪಿತಾಮಹರು ಅಜ್ಜ ಮುತ್ತಜ್ಜ ಮೊದಲಾದವರು ಕುಣಿದಾಡ್ತಾರೆ, ಅವನು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಸಂತೋಷ ಪಡ್ತಾರೆ ಅಂತ ಮಾತಿದೆ. ಇಲ್ಲಿ ಆಸ್ಫೋಟಯಂತಿ ಅಂತ ಅಷ್ಟೇ ನೋಡಿದ್ರೆ ತೊಡೆ ತಟ್ತಾರೆ ತೋಳು ತಟ್ತಾರೆ ಅಂತ ಅಲ್ಲಿಲ್ಲ. ಆದ್ರೂ ಆ ಕರ್ಮವನ್ನ ಆ ಧಾತು ಮತ್ತು ಧಾತುವಿನ ಉಪಸರ್ಗವೇ ಹೇಳಿಬಿಡ್ತದೆ ಅಂತ ನನಗೆ ಕಾಣಿಸ್ತು. ಸಂಗ್ರಹ ರಾಮಾಯಣದಲ್ಲಿ ಕೂಡ ಹಾಗೇ ಇದೆ. ಸ್ಫುಟಂ ಆಸ್ಫೋಟ್ಯ ಹನುಮಾನ್ ಉಚ್ಚೈರೇವ ಮುದಾಹರತ ಅಂತ ಹೇಳಿ. ಸ್ಫುಟಂ ಆಸ್ಫೋಟ್ಯ, ಚೆನ್ನಾಗಿ ಶಬ್ದ ಬರುವಂತೆ ತೋಳುಗಳನ್ನ ತಟ್ಟಿ ಅಂತ ಹೀಗೆ ಅರ್ಥ ಅದಕ್ಕೆ. ಹೀಗೆ ಬೇರೆ ಕಡೆ ಕೆಲವು ಸಂದರ್ಭದಲ್ಲಿ ಕರ್ಮವನ್ನು ಹೇಳಬೇಕಾಗ್ತದೆ. ಈ ಉದಾಹರಣೆಗೆ ಅದೇ ಶ್ಲೋಕದಲ್ಲಿ ಆವಿಧ್ಯ ಭೂವಿ ಲಾಂಗೂಲಂ ಅಂತ ಒಂದು ಶಬ್ದ, ಬಾಲವನ್ನ ನೆಲಕ್ಕೆ ಅಪ್ಪಳಿಸಿ ಅಂತ ಹೀಗಿದೆ. ಅಲ್ಲಿ ಬರೇ ಆವಿಧ್ಯ ಅಂತ ಪ್ರಯೋಗ ಮಾಡಿದ್ರೆ ಅಪ್ಪಳಿಸಿ ಏನನ್ನು ಅಪ್ಪಳಿಸಿ ಅಂತ ಗೊತ್ತಾಗೋದಿಲ್ಲ. ಆದ್ರಿಂದ ಲಾಂಗೂಲಂ ಅಂತ ಪ್ರತ್ಯೇಕವಾದ ಶಬ್ದವನ್ನು ಅಲ್ಲಿ ಬಳಕೆ ಮಾಡಲೇಬೇಕಾಗ್ತದೆ, ಕರ್ಮವನ್ನು ಬಳಕೆ ಮಾಡಲೇಬೇಕು. ಆದ್ರೆ ಆಸ್ಫೋಟ್ಯ ಅಂತ ಅನ್ನೋದನ್ನ ಪ್ರಯೋಗ ಮಾಡಿಬಿಟ್ರೆ ಸಾಕು, ತೋಳು ತಟ್ಟಿ ಅಂತ ಹೀಗೆ ಅರ್ಥ ತಾನಾಗೆ ವ್ಯಕ್ತ ಆಗ್ತದೆ. ಕೃಷ್ಣಾಮೃತ ಮಹಾರಣವಾದ ಶ್ಲೋಕ ಮತ್ತೆ ಸಂಗ್ರಹ ರಾಮಾಯಣದ ಶ್ಲೋಕ ಇವೆರಡನ್ನು ಗಮನಿಸಿದ್ರೆ ಪ್ರತ್ಯೇಕವಾಗಿ ಕರ್ಮವನ್ನ ಪ್ರಯೋಗ ನಾವಲ್ಲಿ ಮಾಡಲೇಬೇಕಾಗಿಲ್ಲ ಅಂತ ಕಾಣಿಸ್ತದೆ. ಈ ಪ್ರಯೋಗಗಳ ದಿಗ್ದರ್ಶನ ಅಲ್ಲದೆ ಹೋಗಿದ್ರೆ ನಾವು ಕನ್ನಡದಲ್ಲಿ ತೋಳು ತಟ್ಟಿ ತೊಡೆ ತಟ್ಟಿ ಅಂತ ಯಾವ್ದಾದ್ರು ವಾಕ್ಯ ಪ್ರಯೋಗ ಇದ್ರೆ ಅದನ್ನು ಸಂಸ್ಕೃತದಲ್ಲಿ ಅನುವಾದ ಮಾಡೋ ಪ್ರಸಂಗ ಬಂದ್ರೆ ಭುಜವು ಆಸ್ಫೋಟ್ಯ ಅಂತ ಹೀಗೆ ಪ್ರಯೋಗ ಮಾಡೋ ಪ್ರಸಂಗ ಬರ್ತಿತ್ತು. ಭುಜವು ಆಸ್ಫೋಟ್ಯ ಅಂತ ಅನುವಾದ ಮಾಡಬೇಕಾಗಿಲ್ಲ, ಬರೇ ಆಸ್ಫೋಟ್ಯ ಅಂತ ಪ್ರಯೋಗ ಮಾಡಿಬಿಟ್ರೆ ಅರ್ಥ ಸಿಕ್ಕಿಬಿಡ್ತದೆ. ಅದು ವೈಶಿಷ್ಟ್ಯ. ಇಲ್ಲದೆ ಹೋದ್ರೆ ಭುಜವು ಆಸ್ಫಾಲ್ಯ, ಫಲ ಅಂತ ಧಾತು ಬೇರೆ, ಭುಜವು ಆಸ್ಫಾಲ್ಯ ತೋಳುಗಳನ್ನು ತಟ್ಟಿ ಅಂತ ಅದೊಂದು ಪ್ರಯೋಗನೇ ಬೇರೆ ಇದೆ. ಭುಜವು ಆಸ್ಫಾಲ್ಯ ಅಂತ ಎರಡು ಶಬ್ದಗಳನ್ನು ಬಳಕೆ ಮಾಡುವುದರ ಬದಲಾಗಿ ಕೇವಲ ಆಸ್ಫೋಟ್ಯ ಅಂತ ಪ್ರಯೋಗ ಮಾಡಿಬಿಟ್ರೆ ತೋಳು ತಟ್ಟಿ ಅಂತ ಅರ್ಥ ಬಂದೇ ಬಿಡ್ತದೆ. ಇಂಥ ಸಂಸ್ಕೃತದ ಸಂಕ್ಷಿಪ್ತವಾದ ಹೆಚ್ಚು ಕೇಳುವವರಿಗೆ ಪ್ರಭಾವ ಕೊಡುವಂತಹ ಪ್ರಯೋಗಗಳನ್ನ ನಾವು ರೂಢಿಯಲ್ಲಿ ತರಬೇಕು. ನಮಸ್ಕಾರ.